ಚಂದ್ರಶೇಖರ್ ಎಸ್ ಅವ್ರೆ ಹೇಳಿ. ಈಗಿನ ಕಾಲದಲ್ಲಿ ಈ ಗಂಡು ಮಕ್ಕಳು ಜಾಸ್ತಿ ಕೂದಲು ಬಿಡೋದು, ಕಿವಿಗೆ ಓಲೆ ಹಾಕೋದು ಎಲ್ಲ ಮಾಡ್ತಾರಲ್ಲ, ಯಾಕೆ? ಸ್ಟೈಲ್, ಫ್ಯಾಷನ್ಗೆ. ಫ್ಯಾಷನ್. ಯಾಕೆ ಹುಡುಗಿರ್ ತರ ಬಿಡ್ತಾ ಇದಾರೆ ಯಾಕೆ? ಆಮೇಲೆ ಇನ್ನ ಮುಂದಕ್ಕೆ ಚೂಡಿದಾರ್ ಗಿಡಿದಾರು ಹಾಕೋಬಹುದು ಏನೋ? ಇಲ್ಲ, ಹುಡುಗಿರೆಲ್ಲ ಏನ್ ಮಾಡ್ತಿದ್ದಾರೆ, ನಮ್ ಜೀನ್ಸ್ ಪ್ಯಾಂಟ್ಗಳನ್ನೆಲ್ಲ ಕಿತ್ಕೊಬಿಡ್ತಿದ್ದಾರೆ. ನಿಮ್ದೇ ಹುಡುಗಿಯರೆಲ್ಲ ಬಂದು ಇವ್ರ ಜೀನ್ಸ್ ಪ್ಯಾಂಟ್ಗಳನ್ನ ಕಿತ್ಕೊಂಡು ಈ ನಮ್ ಪ್ಯಾಂಟ್ಗಳಿದೆಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೆ ಫ್ಯಾಷನ್ ಮಾಡಕ್ ಹೋಗ್ತಾರೆ. ನಿಮ್ಮ ಹೆಸರು? ಸೌಮ್ಯ ಸರ್. ಸೌಮ್ಯ. ಸೌಮ್ಯ ಮೆತ್ತಿಗೆ ಸೌಮ್ಯವಾಗಿ ಹೇಳ್ತಾ ಇದ್ದಾರೆ. ಸೌಮ್ಯ ಅವ್ರೆ ಏನ್ ಸರ್? ಹೇಳಿ ಸರ್. ಸಮಾಧಾನ. ಗಂಡಸರು ಕೈಲಿ ಹಣ ನಿಲ್ಲಲ್ಲ, ಹೆಂಗಸರು ಬಾಯಲ್ಲಿ ಮಾತು ನಿಲ್ಲಲ್ಲ ಅಂತಾರೆ. ಹಂಗಂದ್ರೆ ಏನು? ಗಂಡಸರು ಜಾಸ್ತಿ ವ್ಯವಹರಿಸ್ತಾರಲ್ವಾ ಹೊರಗಡೆ ಎಲ್ಲ, ಗಂಡಸರು ಜಾಸ್ತಿ ವ್ಯವಹರಿಸ್ತಾರಲ್ಲ, ಅದಕ್ಕೆ ಅವ್ರ ಕೈಲಿ ದುಡ್ಡು ನಿಲ್ಲಲ್ಲ. ಅದಕ್ಕೆ ಅವ್ರ ಕೈಲಿ ದುಡ್ಡು ನಿಲ್ಲಲ್ಲ, ಓಡುತ್ತೆ. ಹೆಂಗಸರು ಟಿವಿ ನೋಡಿ ನೋಡಿ ಬೇಜಾರಾಗಿರುತ್ತೆ, ಪಕ್ಕದ ಮನೆಯವರು ಪರಿಚಯ ಮಾಡ್ಕೊಂಡು ಮಾತು ಜಾಸ್ತಿ ಆಡ್ತಾರೆ ಅಂತ. ಜಾಸ್ತಿ ಮಾತಾಡ್ತಾರೆ. ಟಿವಿ ನೋಡ್ಕೊಂಡು ಜಾಸ್ತಿ ಮಾತಾಡ್ತಾರೆ. ಟಿವಿ ನೋಡೋದ್ರಿಂದ ಜಾಸ್ತಿ. ಟಿವಿ ನೋಡಿ ಬೋರ್ ಆಗಿರುತ್ತಲ್ಲ, ಟಿವಿ ನೋಡಿ ಬೋರ್ ಆಗಿರೋದ್ರಿಂದ ಜಾಸ್ತಿ ಮಾತಾಡ್ತಾರೆ. ನೀವು ಅದೇ ಕೆಲ್ಸನ ಇಲ್ಲಿ ಕಾಲೇಜಿಂದ ಹೋದ ತಕ್ಷಣ ಮನೆ ಹತ್ರ ಅಕ್ಕಪಕ್ಕದವ್ರ ಹತ್ರ ಕೂತ್ಕೊಂಡು ಅಯ್ಯೋ ರಾಮಕ್ಕ ಹಿಂಗಂತೆ ಕಣೆ, ಅಯ್ಯೋ ಶಾಂತಮ್ಮ ಹಿಂಗಂತೆ ಕಣೆ, ಹಂಗೆ ನೀವು ಮಾತಾಡ್ತಾರೆ. ನಾವು ಹೆಂಗ್ಸಾಗಿಲ್ಲ, ಹುಡುಗಿರಾಗಿರೋದ್ರಿಂದ ಇವ್ರಿನ್ನು ಹೆಂಗ್ಸಾಗಿಲ್ಲ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್, ಪಾಯಿಂಟ್ ಟು ಬಿ ನೋಟೆಡ್. ಇವ್ರಿನ್ನು ಹೆಂಗ್ಸಾಗಿಲ್ಲ. ಮೊಬೈಲ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ, ನಾವು ಮೊಬೈಲಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲ ಅದ್ ಬಿಟ್ಬಿಡಿ, ಮೊಬೈಲ್ ಚಾಟ್ ಬಿಟ್ಬಿಡಿ. ನೀವಿನ್ನು ಹೆಂಗ್ಸಾಗಿಲ್ಲ ಅಂದ್ರೆ ನೀವ್ ಹೆಂಗ್ಸಕ್ ಸಂಬಂಧ ಪಡಲ್ಲ. ಆಗ್ತೀವಿ ಸರ್, ಮುಂದೆ ಆಗ್ತಾರೆ ಇವ್ರು ಹೆಂಗ್ಸು. ಈಗ ಅವರು ಹೆಂಗ್ಸಲ್ಲ, ಗಂಡಸು. ಸರ್ ಹುಡುಗಿರಾಗಿರೋದ್ರಿಂದ ನಮ್ಗೆ ಟೈಮ್ ಇರಲ್ಲ, ಕಾಲೇಜ್ ಬರ್ತೀವಿ. ಹಂಗಲ್ಲ, ನಾನು ಆ ಮಾತು ಕೇಳ್ತಿಲ್ಲ. ನೀವು ಹುಡುಗಿರ ಹೆಂಗ್ಸಾಗಿಲ್ಲ ನೀವು ಅಂದ್ರೆ ಏನು? ಅಂದ್ರೆ ಏನು ಅಂತ ಏನ್ ಹೇಳಿದ್ವಿ ಸರ್ ನಾವು? ಅಲ್ಲ, ನಾವಿನ್ನು ಹೆಂಗ್ಸಾಗಿಲ್ಲ ಅಂದ್ರಲ್ಲ, ಹೆಂಗ್ಸಾಗದ ಯಾವಾಗ? ಅದೇ ಮದುವೆ ಆಗಿಲ್ಲ ಅಂತ ಅರ್ಥ. ಮದುವೆ ಆಗಿಲ್ಲ ಅಂತ ಅರ್ಥ. ಅಂದ್ರೆ ಹುಡುಗಿರ್ಗೂ ಹೆಂಗಸ್ರಿಗೂ ಸಂಬಂಧ ಇಲ್ಲ ಅಂತ ಅರ್ಥ. ಸಂಬಂಧ ಇಲ್ಲ ಅಂತಲ್ಲ, ಮದುವೆಗಿಂತ ಮುಂಚೆ ಹುಡುಗಿರು, ಮದುವೆ ಆದ್ಮೇಲೆ ಹೆಂಗಸರು ಅಂತ. ಹಂಗೆ ಮದುವೆಗಿಂತ ಮುಂಚೆ ಹುಡುಗಿರು, ಮದುವೆ ಆದ್ಮೇಲೆ ಹೆಂಗಸರು. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಳಕಾಲುದ್ದ ನೀರು ಅಂತ ಕೇಳಿದ್ರೆ ಗಾದೆ? ಕೇಳಿದ್ರಿ ಸರ್. ಅಂದ್ರೆ ಏನು? ನಮ್ ರಾಜಕಾರಣಿಗಳು ಮಾಡ್ತಾ ಇದಾರಲ್ಲ ಸರ್ ಈಗ. ಯಾವ ತರ? ರಾಜಕೀಯದಲ್ಲಿ ದುಡ್ಡು ಕೊಟ್ಟು ಗೆದ್ಕೊಂಡ್ ಬರ್ತಾರಲ್ಲ, ಆ ತರ. ಅದಕ್ಕೂ ಏನ್ರಿ ಸಂಬಂಧ? ದುಡ್ಡಿಲ್ದೇ ಇರೋರು ಗೆಲ್ಲಕ್ ಆಗಲ್ಲ ಇವಾಗ. ಹಾಗಾಗಿ ದುಡ್ಡಿರೋರು ತಮ್ಮ ಹಣ ಬಲನ್ ತೋರ್ಸ್ಬಿಟ್ಟು ರಾಜಕೀಯದಲ್ಲಿ ಗೆದ್ಕೊಂಡ್ ಬರ್ತಾರೆ. ಸರಿ. ಹಾಗೆ ಪಾಪಿಗಳು ಸಮುದ್ರಕ್ಕೆ ಹೋದ್ರೆ ಅವ್ರು ಮುಳುಗೋದೇ ಇಲ್ಲ, ಆಳನೇ ಇರಲ್ಲ ಅಲ್ಲಿ. ಅದರಿಂದ ಅವ್ರ ಮಣಗಾಲುದಾನೆ ನೀರ್ ಬರ್ತಾ ಇದೆ. ನಾನು ಕ್ವಶನ್ ಕೇಳಿದ್ಕು ನಾನು ಆನ್ಸರ್ ಹೇಳಿದ್ಕು ಏನ್ ಸಂಬಂಧ? ಸಂಬಂಧ ಇರುತ್ತೆ ನೋಡಿ ಸರ್. ಬೊಗಳ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅಂತಾರೆ, ಕೇಳಿದ್ಯಾ ಗಾದೆ? ಕೇಳಿದ್ದೀನಿ. ಹಂಗಂದ್ರೆ ಏನರ್ಥ? ಬೊಗ್ಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ ಅಂದ್ರೆ ನಮಗ್ ಗೊತ್ತಿರೋ ಪ್ರಕಾರ ಬೊಗಳು ಬೇಕಾರೆ ಯಾವ ನಾಯಿ ಕಚ್ಚಕ್ಕಾಗಲ್ಲ. ಹೌದು, ಇವನು ಗೊತ್ತಿರೋ ಪ್ರಕಾರ ಬೊಗಳು ಬೇಕಾರೆ ಯಾವ ನಾಯಿ ಕಚ್ಚಕ್ಕಾಗಲ್ಲ. ಯಾಕಂದ್ರೆ ಭೌ 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 ಅಂತ ಇರ್ತದಲ್ಲ, ಅವಾಗ ಬಂದು ಕಚ್ಚಕ್ಕಾಗಲ್ಲ. ಅದೇ ಕಚ್ಚಬೇಕಾದ್ರೆ ಯಾವ ನಾಯಿ ಬೊಗಳಕ್ಕಾಗಲ್ಲ. ಇದ್ರ ಮೇಲೆ ಈಗ ಇದೆ ಅಂತ ನಾವ್ ಅನ್ಕೊಂಡ್ವಿ. ಕಚ್ಚಬೇಕಾದ್ರೆ ಅದು ಬೊಗಳಕ್ಕಾಗಲ್ಲ, ಯಾಕಂದ್ರೆ ಹಿಡ್ಕೊಂಡ್ಬಿಟ್ಟಿರುತ್ತಲ್ಲ ಇಲ್ಲಿಗೆ, ಅದಕ್ಕೋಸ್ಕರ ಬೊಗಳಕ್ಕಾಗಲ್ಲ. ಕಚ್ಚಬೇಕಾದ್ರೆ ಬೊಗಳಕ್ಕಾಗಲ್ಲ, ಬೊಗಳ್ಬೇಕಾದ್ರೆ ಕಚ್ಚಕ್ಕಾಗಲ್ಲ. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಪ್ಪ, ಪುಣ್ಯಾತ್ಮ. ನಿಮ್ಮ ಕುಟುಂಬದಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಖರ್ಚು ಮಾಡ್ತಾರ, ಗಂಡು ಮಕ್ಕಳು ಜಾಸ್ತಿ ಖರ್ಚು ಮಾಡ್ತಾರ? ಅದು ಒಂದೇ ಮಾತಲ್ಲಿ ಹೇಳ್ಬೋದು ಅಂದ್ರೆ ಹರಿಯ ನೀರಿನ ಬೀಸಗಳಿನ ಯಾರ ಕೈ ಹಿಡಿಯಕ್ಕಾಗಲ್ಲ. ಅದೇ ರೀತಿ ಈ ಹೆಣ್ಮಕ್ಳು ವಿಷಯಗಳು ತಿಳ್ಕೊತಾ ಇದೀವಿ ನೋಡ್ರಿ. ಹರಿಯ ನೀರು ಬೀಸಗಳಿನ ಯಾರ ಕೈ ಹಿಡಿಯಕ್ಕಾಗಲ್ಲ. ನಮ್ಗೆ ಗೊತ್ತಿರ್ಲಿಲ್ಲಪ್ಪ. ಅದೇ ರೀತಿ ಈ ಹೆಣ್ಮಕ್ಳು ಖರ್ಚು ಮಾಡೋದನ್ನ ಯಾರ ಕೈಲಿ ಲೆಕ್ಕ ಹಾಕಕ್ಕೆ ಆಗಲ್ಲ. ಆಗದೇ ಇಲ್ಲ ರೀ. ಆದ್ರಿಂದ ಹೆಣ್ಮಕ್ಳೇ ಜಾಸ್ತಿ ಖರ್ಚು ಮಾಡೋದು. ಹೆಣ್ಮಕ್ಳೇ ಜಾಸ್ತಿ ಖರ್ಚು ಮಾಡೋದು. ನೀವು ಹೆಣ್ಣು ಮಕ್ಳಿಗೆ ಎಷ್ಟು ಖರ್ಚು ಮಾಡಿದೀರಾ? ನಾವು ನಾ ಇನ್ನ ಮಾಡಿಲ್ಲ, ಮುಂದಕ್ಕೆ ಮಾಡ್ತೀನಿ. ಏನ ಖರ್ಚು ಹೇಳಿ ಅದನ್ನ. ಮತ್ತೆ ದುಡ್ಡನ್ನ ಖರ್ಚು ಮಾಡ್ತೀನಿ. ದುಡ್ಡನ್ನ ಖರ್ಚು ಮಾಡ್ತೀನಿ. ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದಾರೆ? ಪ್ಲಾನ್ ಏನು ಹಾಕೊಂಡಿಲ್ಲ. ಹುಡುಗಿ ಯಾವ ತರ ಸಿಗ್ತಾಳೋ ಅದ್ರ ಮೇಲೆ ಖರ್ಚು ಮಾಡ್ತೀನಿ. ಅಂದ್ರೆ ಹುಡುಗಿ ಯಾವ ತರ ಹುಡುಗಿ ಸಿಗ್ತಾಳೋ ಅದ್ರ ಮೇಲೆ ಖರ್ಚು ಮಾಡ್ತೀನಿ. ಸೂಪರ್ ಆಗಿರೋಳು ಸಿಕ್ಕದ್ಲಪ್ಪ. ಸೂಪರ್ ಆಗಿರೋ ಸಿಕ್ಕಿದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತೀನಿ. ಏನ್ ಆತರ ನಿಮ್ದು ಕಾನ್ಸೆಪ್ಟ್? ಸೂಪರ್ ಆಗಿರೋರು ಸಿಕ್ಕಿದ್ರೆ ಜಾಸ್ತಿ ಖರ್ಚು ಮಾಡ್ತಾರೆ, ಕಮ್ಮಿ ಇರೋರು ಸಿಕ್ಕಿದ್ರೆ ಸ್ವಲ್ಪ ಸೌಂದರ್ಯ ಕಮ್ಮಿ ಇದ್ರೆ ಕಮ್ಮಿ ಖರ್ಚು ಮಾಡ್ತೀರಾ? ಇವಾಗ ಚೆನ್ನಾಗಿರೋರ್ನ ಇನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ, ಆದ್ರಿಂದ ಜಾಸ್ತಿ ಖರ್ಚು ಮಾಡ್ತೀವಿ. ಅಕಸ್ಮಾತ್ ಕೆನಡಾ ಹುಡುಗಿ ಸಿಕ್ಬಿಟ್ಲಪ್ಪ? ಕೆನಡಾ ಹುಡುಗಿನ ಸಿಗೋದ್ ಬೇಡ, ಯಾಕೆ ಸುಮ್ನೆ. ನಾವು ಅಚ್ಚ ಭಾರತೀಯರು, ಇಲ್ಲಿದೆ ದೇಶ.
ಇಲ್ಲಿ ತೋರ್ಸಕ್ಕಾಗಲ್ಲ, ಆ ಲಾಸ್ಟ್ಗೂ ನೀವು ತೋರಿಸ್ತೀನಿ, ಇಲ್ಲ ಆಗಲ್ಲ. ಲಾಸ್ಟ್ ಬಂದ್ರೆ ತೋರಿಸ್ತಾರೆ. ಹಾಸ್ಟ್ಲ್ಗ ಲಾಸ್ಟ್ಗ ಹಾಸ್ಟ್ಲಿಗೆ ಹಾಸ್ಟ್ಲ್ಗ ನಾನು ಲಾಸ್ಟ್ಗೆ ಅನ್ಕೊಂಡೆ. ಲಾಸ್ಟ್ ಬಂದ್ರೆ ತೋರಿಸ್ತಾರೆ. ನಾವು ಮದ್ವೆ ಆದ್ರೆ ಕೆನಡಾದವ್ರು ಬೇಡ, ಅದ್ರಲ್ಲೂ ಕರ್ನಾಟಕ ಹುಡುಗಿನ ಮದ್ವೆ ಆಗೋದು. ಕೆನಡದವ್ರು ಭಾರತದವ್ರು ಬೇಡ, ಕರ್ನಾಟಕದವ್ರು. ಅವ್ರು ಯಾರೋ ನಿಮ್ ಫ್ರೆಂಡ್ ಯಾರೋ ಅಂದ್ರು ಕೆನಡಾದಲ್ಲಿ ಎಲ್ಲ ಹೋಗಿ ನೆಲೆಸ್ಬಿಟ್ಟಿದ್ದಾರೆ ಅಂತ. ನಾವಾಗ ನೆಲೆಸಿಲ್ವಲ್ಲ. ನೀವ್ ಹೋಗಿ ನೆಲೆಸಿಲ್ಲ. ಅಲ್ಲಿ ಯಾವ್ದಾರು ಒಂದು ಹುಡುಗಿ ಬಂದು ಐ ಲವ್ ಯು ಅಂದ್ರೆ ಐ ಲವ್ ಯು ಅಂದ್ರೆ ಹೈಟ್ ಯು ಅಂತೀನಿ. ಯಾಕೋ ನಮ್ ಕರ್ನಾಟಕ ಹುಡುಗಿ ಬೇಕಲ್ಲ. ಸಾಧಾರಣ ಕರ್ನಾಟಕ ಹುಡುಗಿ ಆದ್ರೆ ಕನ್ನಡದಲ್ಲೇ ಪ್ರಪೋಸ್ ಮಾಡ್ತಾರೆ ಜಾಸ್ತಿ. ಕೆನಡದಲ್ಲಿ ಇದ್ದವರು ಕನ್ನಡ ಮಾತಾಡ್ತಾರಪ್ಪ. ಕನ್ನಡ ಬರಲ್ಲ ಅಂತಾರೆ. ಕನ್ನಡ ಸುಮ್ಮನೆ ಕಲಿಯಕ್ಕಾಗಲ್ಲ. ನಾನ್ ಪ್ರೂಫ್ ಕೊಡ್ತೀನಿ ಕೆನಡದವ್ರಿಗೆ ಕನ್ನಡ ಬರುತ್ತೆ ಅಂತ. ತೋರಿಸಿ ಅವ್ರು ತೋರ್ಸ್ಕೊಂಡು ನಿಂತ್ಕೊಳ್ಳಿ ಇಲ್ಲಿ. ಇಲ್ಲ, ಕರ್ಕೊಂಡ್ ಬಿಡಿ ಹುಡುಗಿನ, ಮುಂದೆ ಕರ್ಕೊಂಡ್ ಬಿಡಿ, ಪ್ರಪೋಸ್ ಮಾಡ್ಲಿ ಕನ್ನಡ ಹುಡುಗಿನ. ಕೆನಡಾ ಹುಡುಗಿನ ಕರ್ಕೊಂಬಂದು ಇವ್ರ ಮುಂದಕ್ಕೆ ಬಿಡಿ, ಪ್ರಪೋಸ್ ಮಾಡ್ಲಿ. ಹೇಗೆ ತುಂಬಾ ಚೆನ್ನಾಗಿ ಹೇಳಿದ್ರಿಪ್ಪ. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ವೇಸ್ಟ್ ಅನ್ಸುತ್ತೆ. ಹೌದು, ಅವರೆಲ್ಲ ವೇಸ್ಟೇ, ನಾನೇ ಸ್ವಲ್ಪ ಬೆಸ್ಟ್. ಅವ್ರು ಇನ್ನೇನು ಇಂಗ್ಲಿಷ್ ಎಲ್ಲ ಮಾತಾಡಿದ್ರು, ಅವರು ಕನ್ನಡದಲ್ಲೇ ಮಾತಾಡಿದ್ರು. ಹುಡುಗರುಗಳು ಜಾಸ್ತಿ ಕೂದಲು ಬಿಟ್ಕೊಂಡು ಕಿವಿಗೆ ಓಲೆಗಳು ಹಾಕೊಂಡು ಹುಡುಗಿರ್ ತರ ಸ್ಟೈಲ್ ಮಾಡ್ತಾರಲ್ಲ, ಏನಕ್ಕೆ? ಹುಡುಗಿರ್ನ ಪಡಾಯಿಸಾಕಿ ಸರ್, ಹುಡುಗಿರ್ನ ಪಡಾಯಿಸಾಕಿ. ನೀವ್ಯಾಕೆ ಗುಂಡೆ ಹೊಡಿಸ್ಬಿಟ್ಟಿದ್ದೀರಾ? ಕೂದಲು ಉದುರೋಯ್ತವೆ ಅಂತ. ಇಲ್ಲಿ ನೀರ್ ಸರಿ ಇಲ್ಲ, ಕೂದಲು ಉದುರೋಯ್ತವೆ ಅಂತ. ಈ ನೀರ್ ಸರಿ ಇಲ್ಲ ಅಂತ ಕೂದಲು ಉದುರೋಗಿದೆ. ನೀರ್ ಸರಿ ಇಲ್ಲ ಅಂತ ಇಷ್ಟೊಂದು ಕೂದಲು ಉದುರೋಗಿರೋ ಪ್ರಪಂಚದ ಏಕೈಕ ವ್ಯಕ್ತಿ ಇವ್ರೆ. ನೀರ್ ಸರಿ ಇಲ್ಲ ಅಂತ ಇಷ್ಟು ಕೂದಲು ಉದುರೋಗಿದೆ ನೋಡಿ. ಚೆನ್ನಾಗಿ ಹೇಳಿದ್ರಿ. ಅದ ಹುಡುಗಿರ್ನ ಪಟಾಯಿಸಕ್ಕೋಸ್ಕರ ಆ ತರ ಮಾಡ್ತಾರೆ. ಅಂದ್ರೆ ಜಾಸ್ತಿ ಹುಡುಗಿರ್ ತರ ಕೂದಲು ಬಿಟ್ಕೊಂಡು ಓಲೆ ಗಿಲೆ ಹಾಕೊಂಡು ಹೋಗ್ಬಿಟ್ರೆ ಹುಡುಗಿರ್ ಪಟ ಬಿದ್ದು ಬಿಡ್ತಾರ. ಬಿದ್ದೈತಾರೆ. ನಿಮ್ಗೆ ಎಷ್ಟ್ ಸಲ ಬಿದ್ದಿದೆ ಈ ತರ? ಸರ್ ನಾವು ಒಂದ್ಸಲ ನಾವು ಬಿಟ್ಟಿಲ್ಲ ಸರ್, ಬಿಟ್ಟು ಇನ್ಮೇಲೆ ಟ್ರೈ ಮಾಡ್ತೀವಿ. ಒಂದ್ಸಲನು ಬಿಟ್ಟಿಲ್ಲ, ಇನ್ಮೇಲೆ ಬಿಟ್ಬಿಟ್ಟು ಟ್ರೈ ಮಾಡ್ತಾರೆ. ಏನ್ ಬಿಡ್ತೀರಾ? ಕೂದಲು ಸರ್. ನೀರು ಇಲ್ಲ ಸರ್, ಬರ್ತಾವೆ ಹೊಸದಾಗಿ. ಹೊಸದಾಗಿ ನೀರ್ ಬರ್ತಾ ಇದೆ. ಮಳೆ ಜೋರಾಗಿದೆಯಲ್ಲ, ಹೊಸದಾಗಿ ನೀರ್ ಬರ್ತಾ ಇದೆ. ಇವಾಗ ಅದನ್ನ ಕ್ಲೀನಾಗಿ ಚಿಗುರಿಸ್ಕೊತಾರೆ. ಡ್ಯಾಮ್ ಎಲ್ಲ ತುಂಬಿಟ್ಟಿದೆ. ಈಗ ಆ ನೀರ್ನ ಒಂಚೂರು ಚುಮ್ಕಿಸ್ಕೊಂಡು ಕೂದಲು ಜಾಸ್ತಿ ಬಿಟ್ಬಿಟ್ಟು ಒಲೆ ಗಿಲೆ ಹಾಕೊಂಡು ಹುಡುಗಿರ್ನ ಪಟಾಯಿಸಕ್ಕೆ ಹೋಗ್ತೀರಾ? ಯಾವ್ದ್ರ ಮೇಲೆ ಹೋಗ್ತೀರಾ ಸರ್? ಬೈಕ್ ಮೇಲೆ. ಬೈಕ್ ಮೇಲೆ? ಹೌದು ಸರ್. ಯಾವ ಬೈಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ? ಪಲ್ಸರ್ ಸರ್. ಅದೇ ಪಲ್ಸರ್ರೆ. ಪಲ್ಸರ್ನೆ ಹೋಗ್ಬಿಟ್ಟು ಹೆಂಗ್ ರೇಗಿಸ್ತೀರಾ? ಆಯ್ ಬಲ್ಬಲ್ ಚೆನ್ನಾಗಿದೆ ಅಂತ. ಚೆನ್ನಾಗಿದ್ಯಾ? ತೆಗೆದು ಕಪಾಳಕ್ಕೆ ರಪ್ ಅಂತ ಒಂದ್ ಕೊಟ್ರ ಸರ್ ಆ ತರ ಹೊಡೆದ ಸರ್. ಹೆಂಗೆ ಏನ್ ಗ್ಯಾರಂಟಿ ಮೇಲೆ ಹೇಳ್ತೀರಾ ಹೊಡಿಯಲ್ಲ ಅಂತ? ಸರ್ ಅವ್ರು ಸ್ಮೈಲ್ ಕೊಟ್ರೆ ಮಾತ್ರ ಹೋಯ್ತೀನಿ. ಸ್ಮೈಲ್ ಕೊಟ್ರೆ ಮಾತ್ರ ಹೋಯ್ತಾರೆ ಇವರು. ಸ್ಮೈಲ್ ಕೊಡ್ದಿದ್ರೆ ಹಂಗೆ ಗಾಡಿ ತಿರ್ಗಿಸ್ಕೊಂಡು ರೈಟ್ ವಾಪಸ್ಸು. ವೆರಿ ಗುಡ್, ಸೂಪರ್ ಆಗಿ ತಿಳ್ಕೊಂಡಿದ್ರು. ಹೆಣ್ಣು ಮಕ್ಕಳು ಹುಡುಗರ್ನ ಜಾಸ್ತಿ ಹೊಗಳ್ತಾರ, ಇಲ್ಲ ಗಂಡು ಮಕ್ಕಳು ಹುಡುಗಿರ್ನ ಜಾಸ್ತಿ ಹೊಗಳ್ತಾರ? ಗಂಡು ಮಕ್ಳು ಹುಡುಗಿರನ್ನ ಜಾಸ್ತಿ ಹೊಗಳ್ತಾರೆ. ಹೆಂಗೆ? ಅವ್ರು ಖುಷಿ ಆಗ್ಬೇಕ. ಹೆಂಗೆ ಹೆಂಗೆ ಯಾವ ತರ? ಯಾತಿ ಅಂದ್ರೆ ಯಾವ ತರ ಅಂದ್ರೆ ಚೆನ್ನಾಗಿದ್ದೀರಾ ನೀವು? ನೀವು ಮಾಡಿರೋದೇ ನಿಮ್ಮ ಅನುಭವನೇ? ನಮ್ಮ ಅನುಭವ ಅಂದ್ರೆ ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಮಾಡ್ತಾ ಇದ್ರಿ? ಹೌದು, ಮಾಡ್ತಾ ಇದ್ದೀನಿ. ಈಗ ರೀಸೆಂಟ್ ಆಗಿ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಲವ್ ಮಾಡ್ತಾ ಇದ್ದಾರೆ. ಟಿವಿಲ್ ಬರುತ್ತೆ. ಬರ್ಲಿ ಬಿಡಿ ಸರ್. ಅಪ್ಪ ಅಮ್ಮ ನೋಡ್ತಾರೆ? ನೋಡ್ಲಿ ಬಿಡಿ ಸರ್. ಕೇರೆ ಮಾಡಲ್ಲ ಅವ್ರ ಅಪ್ಪ ಅಮ್ಮಂಗ. ನೋಡ್ಲಿ ಬಿಡಿ, ಅವ್ರಿಗೇನಾಗಬೇಕಿತ್ತು? ಕೇರೆ ಮಾಡಿ ನೋಡ್ಕೊಳ್ಳಿ. ಏನ್ ನಿಮ್ಮ ಅಪ್ಪ ಅಮ್ಮನ ಹೆಸರು? ನಮ್ಮಪ್ಪ ನರಸಿಂಹಪ್ಪ ಅಂತ. ನರಸಿಂಹಪ್ಪ ಅವ್ರೆ, ನೋಡ್ಕೊಳ್ಳಿಪ್ಪ. ನಮ್ಮಮ್ಮ ನರಸಮ್ಮ ಅಂತ. ಅಮ್ಮನ ಹೆಸರು ನರಸಮ್ಮನೆ. ಅವ್ರು ನೋಡ್ಕೊಳ್ಳಿ. ಲವ್ ಮಾಡ್ತಾ ಇದ್ದೀರಾ? ಏನು ಹುಡುಗಿ, ಆ ಹುಡುಗಿಗೆ ಏನು ಹೊಗಳಿದ್ದೀರಾ ನೀವು? ಏನು ಹೊಗಳಂದ್ರೆ ತುಂಬಾ ಹೊಗಳೋದಂತಂದ್ರೆ ಎಲ್ಲ ಹೇಳಕ್ಕಾಗಲ್ಲ. ಸುಮ್ನೆ ಏನು ಹೊಗಳಿದ್ದೀರಾ? ಸುಮ್ನೆ ಅಂತ ಏನೂ ಹೇಳಿಲ್ಲ ಸರ್. ಸುಮ್ನೆ ಏನೇನು ಒರಿಜಿನಲ್ ಆಗಿ ಏನು ಹೊಗಳಿದ್ದೀರಾ? ಒರಿಜಿನಲ್ ಆಗಿ ಅಂತಂದ್ರೆ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ಯಾ? ಇಲ್ಲ ಸರ್, ನಿಜಪ್ಪ. ನಮ್ಮ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ಸರ್. ಚೆನ್ನಾಗಿರೋ ಹುಡುಗಿನ ನೋಡಿ ಲವ್ ಮಾಡಿರೋದಾ, ಇಲ್ಲ ನೀವು ಲವ್ ಮಾಡಿದ್ಮೇಲೆ ಚೆನ್ನಾಗಿರೋದ? ಚೆನ್ನಾಗಿರೋ ಹುಡುಗಿ ನೋಡಿ ಲವ್ ಮಾಡಿರೋದು. ಚೆನ್ನಾಗಿರೋ ಹುಡುಗಿನೇ ನೋಡಿ ಲವ್ ಮಾಡಿರೋದವ್ರು. ಚೆನ್ನಾಗಿ ನೀವು ಲವ್ ಮಾಡಿದ್ಮೇಲೆ ಚೆನ್ನಾಗಿರೋದಲ್ಲ, ಲವ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿದೆ. ಲವ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿದ್ದಾರೆ. ಹಂಗೆ ಇನ್ನೂ ಮಾಡ್ತಾ ಇದ್ರೆ ಶೈನಿಂಗ್ ಬರ್ತಾ ಇರ್ತಾರೆ. ಇಲ್ಲ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ರಾಮಣ್ಣ ಅಂತೇಳಿ, ಇಲ್ಲೇ ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಮನ್ನ ನಾವು ಜಾಸ್ತಿ ಕಾಲೆಳೆಯಕ್ಕೆ ಆಗಲ್ಲ. ಕಾಲು ಎಳಿಯಕಂತಂದ್ರೆ ಏನು ಗೊತ್ತಾಗಿಲ್ಲ ಸರ್. ಇವಾಗ ನೀವು ಯಾವ್ದಾರ ಒಂದು ಪಕ್ಷ ಕಟ್ಟಬೇಕು ಅಂತ ಇಟ್ಕೊಳ್ಳಿ. ಪಕ್ಷ ಕಟ್ಟಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಆ ಪಕ್ಷಕ್ಕೆ ಯಾವ ಚಿಹ್ನೆನ ಇಟ್ಕೊಳಕ್ ಇಷ್ಟಪಡ್ತೀರಾ? ಚಿಹ್ನೆಯನ್ನ ಅಂತಂದ್ರೆ ಏನಾರಬಹುದು, ಚೊಂಬು, ಲೋಟ, ತಟ್ಟೆ,
ಏನಾದ್ರೂ ಆಗ್ಬೋದು, ಇಂಥದ್ದೇಂತೇನಿಲ್ಲ. ಅಲ್ಲ, ಗುಲಾಬಿ ಹೂವನ್ನ ನನ್ನ ಪಕ್ಷಕ್ಕೆ ಇಟ್ಕೊಳ್ಬೇಕಂತ ಮಾಡಿ. ಗುಲಾಬಿ ಹೂವನ್ನ ಇವರು ಪಕ್ಷಕ್ಕೆ ಇಟ್ಕೊಳಕ್ ಇಷ್ಟಪಡ್ತಾರೆ, ಯಾಕಂದ್ರೆ ಇವ್ರಿಗೆ ಯಾವ್ದೋ ಒಂದು ಹಳೇದೇನೋ ಜ್ಞಾಪಕ ಬಂದಿರೋಂಗಿದೆ. ಗುಲಾಬಿ ಬಗ್ಗೆ ಮಾತಾಡಿದ್ರು ಅಂದ್ರೆ ಹಳೇದೇನೋ ಜ್ಞಾಪಕ ಇದೆ. ಸರ್, ಏನಕ್ಕೆ ಗುಲಾಬಿ ಹೂನೇ ಏನಕ್ಕೆ ನಿಮ್ಮ ಪಕ್ಷದ ಅದು ಚಿಹ್ನೆಯಾಗಿ? ಗುಲಾಬಿ ಅಂದ್ರೆ ಶಾಂತಿ ಸಂಕೇತ. ಆಮೇಲೆ ಹೂ ಅಂತ ಏನು ಕರಿತೀವಿ ನಾವು, ಅದನ್ನ ಯಾವ್ದಕ್ಕಾದ್ರೂ ನಾವು ಅದನ್ನ ಮುಡಿಸ್ಬೋದು. ಹೂ ಅಂತಂದ್ರೆ ನಾವು ಯಾವ್ದಕ್ಕಾದ್ರೂ ಮುಡಿಸ್ಬೋದು. ಹುಡುಗಿ ತಲೆ ಆಗಿರ್ಬೋದು, ಇಲ್ಲ ದೇವ್ರಿಗಾಗಿರ್ಬೋದು, ಅಕಸ್ಮಾತ್ ಯಾರಿಗಾರ ಕಿವಿಗೆ ಮುಡಿಸ್ಬಿಡ್ಬೋದು. ಅದಕ್ಕೋಸ್ಕರ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಇಲ್ಲ, ನೀವು ರೋಸ್ ಹೇಳಿದ್ದು ಏನಾದ್ರೂ ನಿಮ್ಮ ಹಳೇ ಕಾಲೇಜು ಲೈಫ್ದು ಏನಾದ್ರೂ ಜ್ಞಾಪಕ? ಏನಿಲ್ಲ, ನನಗೆ ಚಾಚಾ ನೆಹರು ಅವರು, ಪಂಡಿತ್ ನೆಹರು ಅವ್ರ ನೆನಪು ಬರ್ತದೆ. ಅವರು ಯಾವಾಗಲೂ ಕೂಡ ಗುಲಾಬಿಯನ್ನ ತಮ್ಮ ಕೋಟ್ ಜೋಬ್ನಲ್ಲಿ ಇಟ್ಕೊಳ್ತಾ ಇದ್ರು. ಹಾಗಾಗಿ ಅದು ಒಂದು ರೀತಿಯಲ್ಲಿ ಗುಲಾಬಿ ಅಂತಂದ್ರೆ ಸಂತೋಷ ಅಥವಾ ಶಾಂತಿ. ಬಟ್ ಅದೇ ಚಾಚಾ ನೆಹರುನೇ ಕಾರಣನಾ, ಅಥವಾ ನಿಮ್ ಕಾಲೇಜ್ ಲೈಫ್ ಅಲ್ಲಿ ಯಾರಿಗಾರು ರೋಸ್ ಗೀಸ್ ಕೊಟ್ಟಿರೋದು ಆ ಜ್ಞಾಪಕಕ್ಕೋಸ್ಕರ? ಅದು ಆ ತರದ್ದೇನಿಲ್ಲ. ಆ ತರ ಕೊಡ್ತಾ ಇರೋದು ನೋಡಿದೀನಿ, ಈಗ ನಮ್ಮ ವಿದ್ಯಾರ್ಥಿಗಳು ಕೊಡ್ತಾ ಇರೋದು ನೋಡಿದೀನಿ, ನಾನು ಕೊಟ್ಟಿಲ್ಲ. ನೋಡಿದ್ರ? ಇವ್ರು ವಿದ್ಯಾರ್ಥಿಗಳು ಕೊಡ್ತಾ ಇರೋದು ನೋಡಿದಾರೆ, ಇವ್ರು ಕೊಟ್ಟಿಲ್ಲ. ಅಲ್ಲ, ಈಗ ಬಿಡಿ, ಅವಾಗ ಕಾಲೇಜ್ ಟೈಮ್ ಅಲ್ಲಿ ನೀವು ಕೊಟ್ಟಿರೋದು? ಅಲ್ಲ, ನನ್ನ ಸ್ನೇಹಿತರು ಕೊಡ್ತಾ ಇರೋದು ನೋಡಿದೀನಿ. ಬಟ್ ನಾನು ಬೇಸಿಕ್ಲಿ ಏನಂದ್ರೆ ಅವ್ರ ಜೊತೆ ಇರ್ತಾ ಇದ್ದೆ. ನನಗೇನಂದ್ರೆ ಹೂ ಕೊಡುವಂತದಂದ್ರೆ ಅಲ್ಲಿ ಕೊಡೋ ಸಂದರ್ಭದಲ್ಲಿ ಯಾವ ಮನಸ್ಥಿತಿನಲ್ಲಿ ಕೊಡ್ತೀವಿ ಅನ್ನೋದು ಮುಖ್ಯ. ಈಗ ಹೂವನ್ನು ಕೊಡುವಾಗ ಅವ್ರಿಗೆ ಅದು ಪ್ರೀತಿಯ ಸಂಬಂಧವಾಗಿರ್ತದೋ ಅಥವಾ ಸಂತೋಷ ಸಂಬಂಧವಾಗಿರ್ತದೋ ಅಥವಾ ಒಂದು ವಿಶ್ ಮಾಡ್ಲಿಕ್ಕೆ ಕೊಡ್ತೀವೋ ಅನ್ನೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾನು ಹೇಳ್ಬೇಕಂದ್ರೆ ಆ ಸಂದರ್ಭ ಕೂಡಿ ಬರ್ಲಿಲ್ಲ. ಜೊತೆಲಿ ಸ್ನೇಹಿತರು ಇವರು ಫ್ರೆಂಡ್ಸ್ ಇದ್ದವರೆಲ್ಲ ಹೂ ಕೊಡೋ ಫ್ರೆಂಡ್ಸ್ಗಳೇ. ಇವರು ಹೂಗಳನ್ನ ತಂದು ಅವ್ರು ಕೊಡೋರು, ಇವ್ರು ಕೊಡ್ತಿರ್ಲಿಲ್ಲ, ಅವ್ರು ಇನ್ನೊಬ್ರು ಕೊಟ್ಕೊಳ್ಳೋರು. ಆ ತರ ಇವ್ರು ಮಾಡ್ತಿದ್ರು. ಇವ್ರು ಯಾವತ್ತೂ ಹೂ ಕೊಡಕ್ ಹೋಗಿಲ್ಲ. ನಿಮ್ಮ ಮನೆಯವ್ರಿಗೂ ಒಂದಿನ ಹೂ ಕೊಟ್ಟಿಲ್ವಾ? ಅದು ಸಹಜವಾಗಿ ಕೊಡ್ಲೇಬೇಕು. ಇಲ್ಲ, ಹೂ ಕೊಡದ ಇದ್ರೆ ಬಿಡ್ತಾರ? ಹೂ ಕೊಡದ ಇದ್ರೆ ಮನೆಯವ್ರು ಬಿಡ್ತಾರ? ಕೊಟ್ಟೆ ಕೊಡ್ತಾರೆ. ಹುಡುಗರು ಹುಡುಗಿರ್ನ ಜಾಸ್ತಿ ಹೊಗಳ್ತಾರ, ಇಲ್ಲ ಹುಡುಗಿರು ಹುಡುಗರ್ನ ಜಾಸ್ತಿ ಹೊಗಳ್ತಾರ? 90% ಹುಡುಗರೆಲ್ಲ ಹೇಳೋದು ಹುಡುಗರೇ ಹುಡುಗಿರ್ನ ಜಾಸ್ತಿ ಹೊಗಳೋದು. ನೀವು ಎಷ್ಟು ಹುಡುಗಿರ್ಗೆ ಯಾವ ತರ ಹೊಗಳಿದ್ದೀರಾ? ನಾವೇನು ಹೊಗಳಿಲ್ಲ, ಅವತ್ತು ಹುಡುಗಿರ ಬಗ್ಗೆ ಹೇಳಕ್ ಹೋಗಿಲ್ಲ. ಅಲ್ಲ, ಏನು ಹೇಳೋದಲ್ಲ, ಹೊಗಳಿರೋದು. ಇಲ್ಲ ಅಂದ್ರೆ ಏನಾರ ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ತೀವಿ. ಏನಂತ? ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಹಂಗೆ ಈ ತರ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರು ಮುಂದೆ ಅಂತ ಹೇಳಿ ಹೋಗ್ಲತ್ತೀವಿ. ಮುಂದೆ ಒಳ್ಳೆ ಕೆಲಸ ಮಾಡ್ತಿರೋದು ಯಾರು? ನಿಮ್ ಲವರ್ಗೆ? ಇಲ್ಲ, ಲವರ್ಗೆ ಅಂತಲ್ಲ, ಯಾವ್ದೇ ಹುಡುಗಿಗಾದ್ರು. ಯಾವ್ದೇ ಹುಡುಗಿ ರೋಡಲ್ಲಿ ಯಾವ್ದೇ ಹುಡುಗಿ ಹೋಗ್ತಿದ್ರು ಇವರು ಹೋಗುವಾಗ ಅವ್ರಿಗೆಲ್ಲ ಹಂಗೆ ಹೇಳ್ತಾ ಇರ್ತಾರೆ. ರೋಡಲ್ಲಿ ಹೋಗೋ ಹುಡುಗಿರಲ್ಲ, ನಮ್ಮ ಯಾರ್ಯಾರು ನಮ್ಮ ಸಿಸ್ಟರ್ಸ್ ಆಗ್ಲಿ, ನಮ್ಮ ಕೊಲೀಗ್ ಆಗ್ಲಿ, ಯಾರಿಗಾದ್ರು ಒಳ್ಳೆ ಕೆಲಸ ಮಾಡೋದು ಹೋಗ್ಲತ್ತೀವಿ. ಒಟ್ನಲ್ಲಿ ಹುಡುಗರೇ ಹುಡುಗಿರ್ನ ಜಾಸ್ತಿ ಹೋಗೋದು. ಹುಡುಗರೇ ತಾನೇ ಹುಡುಗಿರ್ನ ಹೋಗೋದು. ಹುಡುಗರೇ ಶಾನೆ ಹುಡುಗಿರ್ನ ಹೊಗಳೋದು. ಹೆಂಗೆ? ನೋಡಿದೀನಿ, ನಾನು ಹೊಗಳಿದ್ದೀನಿ. ನೀವು ಹೊಗಳಿದ್ದೀರಾ? ಬನ್ನಿ. ಯಾರ್ಗ ಹೋಗ್ಲಿದ್ದೀರಿ? ಫ್ರೆಂಡ್ಸ್ ಇಲ್ಲ, ಗರ್ಲ್ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್. ಲವರ್ ಅಲ್ಲ, ಬೇರೆ ಫ್ರೆಂಡ್ಸ್. ಏನಂತ ಹೋಗ್ಲಿದ್ದೀರಾ? ಅದು ಹೇರ್ ಸ್ಟೈಲ್ ಚೆನ್ನಾಗಿದೆ. ಸುಮ್ನೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಇದೇನ್ ಹಿಂಗೈತಲ್ಲ, ಏನ್ ಹಿಂಗೆ ಹೇರ್ ಸ್ಟೈಲ್ ಐತಲ್ಲ ಅಂತ ಯಾವತ್ತು ಅಂದಿದ್ದೀನಿ. ಹಂಗೆ ಅಂದಿದ್ದೀನಿ. ಚಾಕೂರ್ ಸುಕ್ಕೊಂಡು ಅಂದಿದ್ದೀನಿ. ಏನಂತ ತೋರ್ಸಿ? ತೋರ್ಸಕ್ಕೆ ಆಮೇಲೆ ಹೋಗ್ಲಿದ್ದೀರಾ? ಅಷ್ಟೇ, ಹೇರ್ ಸ್ಟೈಲ್ ಚೆನ್ನಾಗಿದೆ ಒಂದೇ. ಎಲ್ರು ಡ್ರೆಸ್ ಎಲ್ಲ ಚೆನ್ನಾಗಿದೆ. ಎಷ್ಟು ಜನ ಕೇಳಿದಿರ? ಲೆಕ್ಕ ಇಲ್ಲ, ಸುಮಾರು ಹೇಳ್ಬಿಟ್ಟಿದ್ದಾರೆ ಇವರು. ಕಾಯಕವೇ ಅದು. ಕಾಯಕ್ಕಾದಲ್ಲ, ಓದ್ತಾ ಇದ್ದೀನಿ. ಓದ್ಕೊಂಡೇ ಹೇಳೋದು. ಓದ್ಕೊಂಡಲ್ಲ, ಎಲ್ಲಿ ಯಾರನ್ನ ಫ್ರೆಂಡ್ಸ್ ಸಿಕ್ಕಿದ್ರೆ ಕೇಳ್ತಾರಲ್ಲ, ಹುಡುಗಿರು ಎಲ್ಲಾರು ಕಾಮನ್ ಆಗಿ ಕೇಳ್ತಾರೆ, ಹೆಂಗಾಯ್ತು ಡ್ರೆಸ್ ಚೆನ್ನಾಗಿದೆ. ಎಲ್ಲ ಕಾಲೇಜ್ ಅವರೆಲ್ಲ ಬಂದ್ ನಿಮ್ಮ ಹತ್ರ ಕೇಳ್ಕೊಂಡು ಆಮೇಲೆ ಫ್ರೆಂಡ್ಸ್ ಎಲ್ಲ ಕಾಲೇಜಲ್ಲಿ ಎಲ್ಲ ಹುಡುಗಿರು ಬಂದು ನನ್ನ ಹೇರ್ ಸ್ಟೈಲ್ ಹೆಂಗಿದೆ, ನನ್ನ ಡ್ರೆಸ್ ಹೆಂಗಿದೆ, ನನ್ನ ಶೂ ಹೆಂಗಿದೆ, ನನ್ನ ಚಪ್ಪಲಿ ಹೆಂಗಿದೆ ಅಂತ ಕೇಳ್ಕೊಂಡೆ ಕ್ಲಾಸ್ಗೆ ಹೋಗೋದು. ಎಲ್ಲಾರು ಅಲ್ಲ, ಗೊತ್ತಿರೋ ಫ್ರೆಂಡ್ಸ್. ಕೆಲವರು ಸೆಲೆಕ್ಟೆಡ್, ನೀವು ಸೆಲೆಕ್ಟ್ ಮಾಡ್ಕೊಂಡ್ರವ್ರು. ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡ್ರವ್ರು. ಆ ತರನೂ ಅಲ್ಲ, ಈ ತರನೂ ಅಲ್ಲ. ಮತ್ತೆ ಯಾವ ತರ? ಸುಮ್ಮನೆ ಗೊತ್ತಿರ್ತಾರ ಫ್ರೆಂಡ್ಸ್ ಅಲ್ಲ, ಆಗ ನಮ್ಮ ಜೊತೆಗೆ ಬರೋರು, ನಮ್ ಜೊತೆ ಬಸ್ಸಲ್ಲಿ ಬರ್ತಾರಲ್ಲ ಅವ್ರು ಅಂತ. ನಿಮ್ ಜೊತೆ ಬಸ್ಸಲ್ಲಿ ಬರೋರು 100-150 ಜನ? 100-150 ಜನ, 2-3 ಜನ ದಿನ ಕರ್ಕೊಂಬತ್ತೀರ ಬಸ್ಸಲ್ಲಿ? ನಾ ಕರ್ಕೊಬರಲ್ಲ, ಅವ್ರು ಬರ್ತಾರ. ಅವರೇ ನಿಮ್ಮಿಂದ ಬರ್ತಾರೆ? ಹಿಂದೆ ಬಸ್ ಹಾಕೊಂಡ್ ಬರ್ತಾರೆ. ಓಕೆ, ಯಾವ್ದನ್ನೂ ಒಪ್ಕೊಳ್ಳಲ್ಲ ಅವರು.